ಜೈ ಜಿನೇಂದ್ರ ಎಲ್ಲರೂ ಹೇಗಿದ್ದೀರಾ? ಸೊ ಜೈನತ್ವ ಪರಿಭಾಷೆಯಿಂದ ಸ್ವಾಧ್ಯಾಯದ ಜೀವದ ಜರ್ನಿಯಲ್ಲಿ ತುಂಬ ಮುಂಚೆಯಿಂದ ನಮ್ಮ ಜೊತೆಗೆ ಯಾರ್ಯಾರಿದ್ದೀರೋ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತು ನಾನು ನಾರ್ತ್ ಇಂಡಿಯಾದಲ್ಲಿ ಇರೋದು ಅಂತ. ಸೊ ಆಫೀಸಲ್ಲಿ ಹೀಗೆ ರ್ಯಾಂಡಮ್ ಕಾನ್ವರ್ಸೇಷನ್ಸ್ ಮಾಡುವಾಗ ಕರ್ನಾಟಕದಲ್ಲಿ ಜೈನ ಧರ್ಮದ ಬಗ್ಗೆ ಚರ್ಚೆ ಆಗಿದ್ದು ಶ್ರವಣ ಬೆಳಗೊಳ. ಆವಾಗ ನನಗೆ ಒಬ್ಬರಿಂದ ಪ್ರಶ್ನೆ ಬಂದಿದ್ದೇನು ಅಂದರೆ ಬಾಹುಬಲಿ ಸ್ವಾಮಿ ತೀರ್ಥಂಕರರ ಅಂತ. ಸೊ ಇವತ್ತಿನ ಚರ್ಚೆ ಕೂಡ ಅದೇ, ಭಗವಾನರಿಗೂ ತೀರ್ಥಂಕರರಿಗೂ ವ್ಯತ್ಯಾಸ ಏನು, ಜೈನರಾಗಿ ನಮಗೆ ವ್ಯತ್ಯಾಸ ಗೊತ್ತಾ? ಸೊ ಮಾತಾಡೋಣ ಇದ್ರ ಬಗ್ಗೆ. ಜಿನಾಗಮದಲ್ಲಿ ಭಗವಾನರಿಗೆ ಕೇವಲಿ ಕೂಡ ಅಂತ ಹೇಳ್ತಾರೆ. ಕೇವಲಿಯ ವಿಂಗಡಣೆ 7 ಕ್ಯಾಟಗರೀಸಲ್ಲಿ ಆಗಿದೆ. ಸೊ 7 ಕ್ಯಾಟಗರೀಸ್ನ ಒಂದೊಂದೇ ಡೀಟೇಲ್ ಆಗಿ ನೋಡೋಣ. ಬಟ್ ಈ ಕ್ಯಾಟಗರಿಯಲ್ಲಿ ಇನ್ ಜನರಲ್ ಭಗವಾನರು ಅಂತ ಯಾರಿಗೆ ಹೇಳ್ತೀವಿ? ಯಾರು ವೀತರಾಗಿ ಆಗಿರ್ತಾರೆ, ಯಾರು ಸರ್ವಜ್ಞತವನ್ನು ಹೊಂದಿರ್ತಾರೆ, ಯಾರಿಗೆ ರಾಗ ದ್ವೇಷ ಇರೋದಿಲ್ವೋ, ಹಾಗೂ ಯಾರಿಗೆ ಪೂರ್ಣ ಜ್ಞಾನ ಪೂರ್ಣ ಶಾಂತಿಯನ್ನು ಹೊಂದಿರ್ತಾರೆ ಅವರಿಗೆ ನಾವು ಭಗವಾನರು ಅಂತ ಹೇಳ್ಬೋದು. ಹಾಗಾದರೆ ತೀರ್ಥಂಕರರು ಯಾರು? ತೀರ್ಥಂಕರರಿಗೆ ತೀರ್ಥಂಕರ ಅನ್ನೋ ನಾಮಕರ್ಮ ಉದಯವಾಗಿರ್ತದೆ. ತೀರ್ಥಂಕರರಿಗೆ ಸಮವಶರಣ ಇರ್ತದೆ. ಸಮವಶರಣದ ದಿವ್ಯ ಸಭೆಯಲ್ಲಿ ಇವರ ದಿವ್ಯವಾಣಿ ಹೊರಹೊಮ್ಮುತ್ತದೆ. ಹಾಗಾಗಿ ತೀರ್ಥಂಕರರು ಅಂತ ಬಂದಾಗ ದಿಸ್ ಕ್ಯಾಟಗರಿ ಈಸ್ 1 ಲೆವೆಲ್ ಅಪ್ ಕಂಪೇರ್ಡ್ ಟು ಭಗವಾನರು. ಸೊ ಹಾಗಾದರೆ ಇದರಿಂದ ನಮಗೇನು ಅರ್ಥ ಆಗುತ್ತೆ? ಎಲ್ಲ ಭಗವಾನರು ತೀರ್ಥಂಕರರ? ಎಲ್ಲ ತೀರ್ಥಂಕರರು ಭಗವಾನರ? ಹೌದು. ಸೊ ಇದು ಒಂಥರ ಮ್ಯಾಥ್ಸಿಂದ ವೆನ್ ಡಯಾಗ್ರಾಮ್, ಮ್ಯಾಥ್ಸಲ್ಲಿ ಹೇಗೆ ವೆನ್ ಡಯಾಗ್ರಾಮ್ ಬರ್ತಲ್ಲ ಹಾಗೆ ನಾವು ಹೇಳ್ಬೋದು. ಎಲ್ಲ ತೀರ್ಥಂಕರರು ಭಗವಾನರು, ಆದರೆ ಎಲ್ಲ ಭಗವಾನರು ತೀರ್ಥಂಕರರಲ್ಲ. ತೀರ್ಥಂಕರರು ಅಂತ ಬಂದಾಗ ತೀರ್ಥಂಕರರಿಗೆ ಪಂಚ ಕಲ್ಯಾಣಕ ಇರ್ತದೆ. ಕಲ್ಯಾಣಕಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ಟೇ ಟ್ಯೂನ್ ವಿತ್ ಅಸ್. ಸ್ವಾಧ್ಯಾಯ ಜೀವ ಪೇಜ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಜಿನೇಂದ್ರ.